ಯಾರು ಬಂದವ್ರೆ ಅಂತ ನೋಡಿ. ನಮ್ಮ ಅವ್ವ ಮೇಡಮ್ ಅವರೇ, ಅವ್ವನು ಹುಷಾರಾಗ್ಬಿಟ್ಲು. ನಿಮ್ಮನ್ನು ನೋಡಲೇಬೇಕು ಅಂತ ಆಸ್ಪತ್ರೆಯಿಂದ ಸೀದಾ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಓ ಮೈ ಗಾಡ್, ಏನಿದು? ಈ ಹೆಂಗಸು ಹೇಗೆ ಎದ್ದು ಬರೋದಕ್ಕೆ ಸಾಧ್ಯ? ನಾನು ಅದ್ಯಾವನ ಹತ್ರನೋ ತುಂಬ ಹುಷಾರಾಗಿ ಆಫ್ರಿಕನ್ ಯೆಲ್ಲೋ ಫ್ರಾಗ್ ಪಾಯ್ಸನ್ ತರಿಸ್ಕೊಂಡಿದ್ದು ಪ್ರಯೋಜನ ಆಗೇ ಇಲ್ವಾ? ಅವ್ವ, ಏನಾಯ್ತವ? ಏನಿಲ್ಲ ಮಗ, ಅಂಥದ್ದೇನಿಲ್ಲ ಬಿಡು. ಯಾಕೋ ಕಣ್ಣಿಗೆ ಕತ್ಲಕ್ಕೆ ಹೋದಂಗೆ ಆಯ್ತು ಆಟೆಯ. ನನಗೇನಾಗದೆ, ಗಟ್ಟಿಯಾಗಿವ್ನಿ. ಜೀವ ಹೋಗಂಥದ್ದು ಏನೂ ಆಗಿಲ್ಲ ಬಿಡ್ಲಾ. ವಿಷ ನುಂಗಿದ್ರು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ ಇವಳಿಗೆ? ಅಂದಮೇಲೆ ಇವಳು ವಿಷಕನ್ಯೆನೇ ಹೌದು. ಕನ್ಯೆ ಅಲ್ಲ, ವಿಷ ಸರ್ಪ. ಒಟ್ಟಿನಲ್ಲಿ ನನ್ನಿಂದ ಇದೆಲ್ಲ ಆಗಿದ್ದು ಅನ್ನೋದು ಗೊತ್ತಾಗದೇ ಇದ್ರೆ ಸಾಕು. ಇರ್ಲಿ ಬಿಡವ. ಅವ ಐಶ್ವರ್ಯ ಹೆಂಗಿದ್ಯವ? ಚಂದಾಗಿದ್ಯವ ನನ್ನ ತಾಯಿ? ಅಲ್ಲವ, ನಿಂಗಿಂತ ಸ್ಯಾನೆ ಜೀವನ ನೋಡ್ದವಳು ನಾನು. ಅದ್ಯಾವ್ರು ನನ್ನ ಕರ್ಕೋಬೇಕು ಅಂತ ಯೋಚನೆ ಮಾಡ್ತಾವನೆ. ಅಂಥದ್ರಾಗೆ ನಿನಗೆ ಯಾಕೋವ ಇಂಥ ಅವಸರ? ಖಂಡಿತ ಇಲ್ಲ ಅತ್ತೆ. ನಾನು ಮತ್ತೆ ಎದ್ದು ಬರ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ಮನೆಗೂ ಬರ್ತೀನಿ. ಇದು ಇದು ಮಾತಂದ್ರೆ, ಗುಂಡಿಗೆ ಅಂದ್ರೆ ಹಿಂಗಿರ್ಬೇಕು ಕಣವ. ನೀನು ಯೋಚನೆ ಮಾಡ್ಬೇಡ ಕಣವ. ನೀನು ಆದಷ್ಟು ಬಿರ್ನೆ ಹುಷಾರಾಗ್ಬಿಡ್ತೀಯ. ನಿಮ್ಮಂಥವ್ರ ಆಶೀರ್ವಾದ ಇರಬೇಕಾದ್ರೆ ನನಗೇನಾಗುತ್ತೆ ಅತ್ತೆ, ಅಲ್ವಾ ಇಂದು?